ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು, ಈ ಪಕ್ಷದ ಸ್ಥಾಪಕರು ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಇಡೀ ರಾಜ್ಯ ವ್ಯಾಪ್ತಿ ಬಂದಿರತಕ್ಕಂಥ ಪಕ್ಷದ ನಾಯಕರುಗಳು ಇವತ್ತು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಆದರೆ ನಿಜವಾದಂತ ಪಕ್ಷದ ಅಧಿನಾಯಕರು ಅಂತಕ್ಕಂಥದ್ದು ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥವರು ಜನತಾದಳ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರುಗಳು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಜನ ರಾಜಕೀಯವಾಗಿ ಜನತಾದಳ ಪಕ್ಷವನ್ನ ವಿರೋಧಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ, ರಾಜಕೀಯವಾಗಿ ನಮ್ಮನ್ನ ಟೀಕಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ, ಜನತಾದಳ ಪಕ್ಷ ಕೇವಲ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇವೆ. ಆದ್ರೆ ಇವತ್ತು ವೇದಿಕೆ ಮೇಲೆ ಬಿಜಾಪುರ ಜಿಲ್ಲೆಯ ಶಾಸಕರು ರಾಜುಗೌಡರು ಕೂಡ ಈಗ ತಾನೇ ಮಾತನಾಡಿದ್ದಾರೆ. ಬಸವನ ಬಾಗೇವಾಡಿಯ ಮುಂಬರ್ತಕ್ಕಂಥ ದಿನಗಳಲ್ಲಿ ಶಾಸಕರಾಗ್ತಕ್ಕಂಥ ಅಪ್ಪುಗೌಡರು ಮಾತನಾಡಿದ್ದಾರೆ. ಜೊತೆಯಲ್ಲಿ ಇಂಡಿಯ ಅತ್ಯಂತ ಸಾಮಾನ್ಯರಲ್ಲಿ ಒಬ್ಬರಾಗಿ ಬಹುಶಃ ಅವರು ಮಾತಾಡಬೇಕಾದ್ರೆ ಅವರ ಮಾತಿನಲ್ಲಿ ಇದ್ದಂತ ಆ ನೋವನ್ನ, ಅವರ ಭಾವನೆಗಳನ್ನ ಅವರು ವೇದಿಕೆ ಮೂಲಕ ಏನು ಹಂಚ್ಕೊಂಡ್ರು. ಒಂದು ನಾನು ಬಿ ಡಿ ಪಾಟೀಲ್ರಿಗೆ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ವರಿಷ್ಠರ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಬಿ ಡಿ ಪಾಟೀಲ್ರು ಆರ್ಥಿಕವಾಗಿ ಸದೃಢರು ಇಲ್ಲದೆ ಇರಬಹುದು, ಆದರೆ ಅವರಲ್ಲಿ ಇರ್ತಕ್ಕಂಥ ಹೃದಯ ಶ್ರೀಮಂತಿಕೆ ಬಹುಶಃ ಮುಂದೊಂದು ದಿನ 2 ಚುನಾವಣೆಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಕ್ಷದಿಂದ ಅವರಿಗೆ ಇಂಡಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡತಕ್ಕಂಥ ಒಂದು ಅವಕಾಶವನ್ನೇ ಏನು ಕೊಟ್ಟಿದ್ರು. ಅತ್ಯಂತ ಅಲ್ಪ ಮತದಿಂದ ಅವರು ಪರಾರ್ಜಿತಗೊಂಡಿದ್ರು ಕೂಡ ಬಹುಶಃ ಅವರು ಅತ್ಯಂತ ಜನಪ್ರಿಯತೆ ಮತ್ತೆ ಜನಾನುರಾಗಿಗಳಾಗಿ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಹೋರಾಟದ ಕಿಚ್ಚನ್ನ ಬಿಡದೆ ಓಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ 100ಕ್ಕೆ 100 ಇಂಡಿ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ತಂದೆ ತಾಯಂದಿರುಗಳು, ಯುವಕ ಮಿತ್ರರು ಮುಂದೊಂದು ದಿನ ಬಿ ಡಿ ಪಾಟೀಲ್ರನ್ನ ಶಾಸಕರಾಗಿ ಮಾಡ್ತೀರಾ ಅಂತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನನ್ನಲ್ಲಿದೆ. ಪಾಪ ಕೇಳ್ತೀರಾ, ಜನತಾದಳ ಪಕ್ಷ ಒಂದು ಜಾತಿಗೆ ಸೀಮಿತ ಅಂತ. ಬಿ ಡಿ ಪಾಟೀಲ್ರು ಒಬ್ಬ ಕುರುಬ ಸಮುದಾಯದಿಂದ ಬಂತಕ್ಕಂಥ ಒಬ್ಬ ವ್ಯಕ್ತಿ. ಜನತಾದಳ ಪಕ್ಷ ಯಾವತ್ತಿಗೂ ಕೂಡ ಒಂದು ಜಾತಿಗೋ ಧರ್ಮಕ್ಕೋ ಸಮುದಾಯಕ್ಕೋ ಸೀಮಿತವಾಗಿ ಈ ಪಕ್ಷ 25 ವರ್ಷ ಈ ರಾಜ್ಯದಲ್ಲಿ ಪೂರೈಕೆಯನ್ನ ಮಾಡಿಲ್ಲ. ಹಾಗಾಗಿ ಬಿ ಡಿ ಪಾಟೀಲ್ರು ಇವತ್ತು ಒಂದು ಸಣ್ಣ ಉದಾಹರಣೆ ನಮ್ಮ ಕಣ್ಮುಂದೆ ಇದ್ದಾರೆ. ನಾಗ್ಠಣ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ದೇವಾನಂದ್ ಚೌಹಾಣ್ಜಿರವರು ಮತ್ತೆ ಅವರ ಧರ್ಮಪತ್ನಿ ಸುನೀತಮ್ಮ ಅವರು ಕೂಡ ಇಲ್ಲೇ ಎಲ್ಲೋ ಬಹುಶಃ ಇಲ್ಲೇ ಕೂತಿದ್ದಾರೆ ವೇದಿಕೆ ಮೇಲೆ. ಬಹುಶಃ ಇವತ್ತಿನ ಈ ಒಂದು ಸಮಾವೇಶ ಪ್ರಾರಂಭ ಆದಾಗ ಒಂದು ಕಿರುಚಿತ್ರವನ್ನ ನಾವು ನೋಡ್ತಾ ಇದ್ವು. ಅದರಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾವ ರೀತಿ ಅವರ ಹೋರಾಟದ ಬದುಕನ್ನ ಸಂಪೂರ್ಣವಾಗಿ ಜನರಿಗೋಸ್ಕರ ಮುಡಿಪಿಟ್ಟರು ಅಂತಕ್ಕಂಥದನ್ನ 1982, 83, 85, 89 ಇವೆಲ್ಲವೂ ಕೂಡ ಕಿರುಚಿತ್ರಗಳಲ್ಲಿ ಪ್ರದರ್ಶನ ಆಗ್ತಾ ಇದ್ದದನ್ನ ನಾವು ನೋಡ್ತಾ ಇದ್ವಿ. ಬಿಜಾಪುರ ಜಿಲ್ಲೆ ಮತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಧುನಿಕ ಭಗೀರಥ ಅಂತಕ್ಕಂಥದ್ದು ಅನ್ನಿಸ್ಕೊಂಡಿದ್ರೆ ಯಾರಾದ್ರೂ ಅದು ಪುಣ್ಯಾತ್ಮ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಇವತ್ತೇನಿಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.